ನಮಸ್ಕಾರ. ಆಸ್ಟ್ರೋ ಪೂಜಾ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಕರ್ನಾಟಕ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು, ವಾಸ್ತು ತಜ್ಞರು, ಬಹುಶ್ರುತ ವಿದ್ವಾಂಸರು ಹಾಗೂ ಆಧ್ಯಾತ್ಮಿಕ ಗುರುಗಳು. ಶ್ರೀ ಭಾರದ್ವಾಜ ಅಕಾಡೆಮಿ ಆಫ್ ಪ್ಯಾರಾ ಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು. ಜೊತೆಗೆ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಆನ್ಲೈನ್ ಜ್ಯೋತಿಷ್ಯ ಸೇವಾ ಸಂಸ್ಥೆ ಆಸ್ಟ್ರೋ ಪೂಜಾ ಸಂಸ್ಥೆಯ ಆಧ್ಯಾತ್ಮಿಕ ಸಲಹೆಗಾರರು ಹಾಗೂ ಮಾರ್ಗದರ್ಶಿಗಳು ಕೂಡ ಆಗಿದ್ದಾರೆ. ಬನ್ನಿ ಗುರುಗಳನ್ನ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ, ಶುಭೋದಯ. ಸಮಸ್ತ ಜಿ ಕನ್ನಡ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ, ಸಂಭವಾಮಿ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಗುರುಜಿ, ಮೊದಲಿಗೆ ನಮ್ಮ ಕಾರ್ಯಕ್ರಮವನ್ನ ಒಂದು ಸುಭಾಷಿತದೊಂದಿಗೆ ಪ್ರಾರಂಭಿಸೋಣ. ಖಂಡಿತ ಅಮ್ಮ. ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿ ಇದೆ. ಉತ್ಸವೇ ವ್ಯಸನೆ ಚೈವ ದುರ್ಭಿಕ್ಷೆ ಶತ್ರು ನಿಗ್ರಹೇ ರಾಜದ್ವಾರೇ ಸ್ಮಶಾನೇ ಚ ಯಸ್ತಿಷ್ಠತಿ ಸಬಾಂಧವಃ. ಈ ಸುಭಾಷಿತ ನಮಗೆ ನಿಜವಾದ ಬಂಧು ಬಾಂಧವರು ಯಾರು ನಮ್ಮ ಜೀವನದಲ್ಲಿ ಅನ್ನೋದು ನಮಗೆ ತಿಳಿಸ್ಕೊಡ್ತಾ ಇದೆ. ವಿಶೇಷವಾದ ಸಂದರ್ಭಗಳು ಸನ್ನಿವೇಶಗಳು ಬಂದಾಗ ಯಾರು ನಮ್ಮ ಜೊತೆ ನಿಲ್ತಾರೋ ಅವರು ನಿಜವಾದಂಥ ಬಾಂಧವರು ಅಂತ ಈ ಸುಭಾಷಿತ ತಿಳಿಸ್ತಾ ಇದೆ. ಯಾವುದು ಆ ಸನ್ನಿವೇಶಗಳು ಅಂದರೆ, ಮೊದಲನೇದಾಗಿ ಉತ್ಸವೇ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ, ಹಬ್ಬ ಹರಿದಿನ ಮದುವೆ ಇತ್ಯಾದಿ ನಡೀತಾ ಇದೆ ಅಂದರೆ ಆ ಸಮಯದಲ್ಲಿ ಬಂದು ನಮಗೆ ಹೆಗಲು ಕೊಡ್ತಕ್ಕಂಥವ್ರು, ಸಹಾಯ ಮಾಡ್ತಕ್ಕಂಥವ್ರು. ಆರ್ಥಿಕ ಸಹಾಯನ ಆಗಬೇಕು ಅಂತೇನಿಲ್ಲ, ಜೊತೆಯಲ್ಲಿದ್ರೇ ಒಂದು ಬಲ. ನಮ್ಮವರು ಅಂತ ನಮಗೆ ಯಾರ ಜೊತೆಯಲ್ಲಿ ಬಂದಾಗ ಅದೇ ಒಂದು ವಿಶೇಷವಾದಂಥ ಚೈತನ್ಯ, ಒಂದು ಹುರುಪು ಬರುತ್ತೆ ನಮಗೆ. ಯಾರು ಆ ಥರ ಬಂದು ನಮಗೆ ಸಹಾಯ ಮಾಡ್ತಾರೋ ಅವರು ನಿಜವಾದಂಥ ಬಾಂಧವರಾಗಿರ್ತಾರೆ. ನಾವು ಕರೆದರೂ, ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟರೂ ಸಹ ಬಿಗುಮಾನ ಮಾಡಿಕೊಂಡು, ಕಾರಣಾಂತರಗಳನ್ನು ಹೇಳ್ಕೊಂಡು, ನೆಪಗಳನ್ನು ಹೇಳ್ಕೊಂಡು ಯಾರು ಬರೋದಿಲ್ವೋ ಅವ್ರು ಯಾರು ಬಂಧು ಬಾಂಧವರಲ್ಲ. ವ್ಯಸನೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಬಲಹೀನತೆಗಳಿಗೆ ಸಿಕ್ಕಾಕೊಂಡಾಗ, ವ್ಯಸನಕ್ಕೆ ಸಿಕ್ಕಾಕೊಂಡಾಗ, ಅಥವಾ ಒಂದು ಮಾನಸಿಕವಾದಂಥ ನೋವು, ಖಿನ್ನತೆ ಇದರಲ್ಲಿ ನರಳುತ್ತಾ ಇದ್ದಾಗ ಜೊತೆಗೆ ಬಂದು ಸಹಾಯ ಮಾಡಿ ಆ ವ್ಯಸನದಿಂದ ನಮ್ಮನ್ನು ಹೊರಗಡೆ ಕರ್ಕೊಂಡ್ಬರ್ತಕ್ಕಂಥವ್ರು ನಿಜವಾದ ಬಾಂಧವರಾಗಿರ್ತಾರೆ. ಉತ್ಸವೇ ವ್ಯಸನೇ ಚೈವ ದುರ್ಭಿಕ್ಷೆ. ಒಂದು ವೇಳೆ ಕಡು ಬಡತನ ಮನುಷ್ಯನಿಗೆ ಬಂದುಬಿಡುತ್ತೆ. ತುಂಬ ಚೆನ್ನಾಗಿ ಭಾಳ ಬದುಕಿರ್ತಕ್ಕಂಥವ್ರು ಎಷ್ಟೋ ಸಲ ನಾವು ನೋಡ್ತಾ ಇರ್ತೀವಿ ಜೀವನದಲ್ಲಿ. ಚಕ್ರವತ್ ಪರಿವರ್ತಂತೆ ದುಃಖಾನಿಚ ಸುಖಾನಿಚ ಅಂತ ಮತ್ತೊಂದು ಸುಭಾಷಿತದಲ್ಲಿ ಹೇಳ್ತಾರೆ. ಸುಖ ದುಃಖಗಳು ಮನುಷ್ಯನಿಗೆ ಚಕ್ರದ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಅಂತ. ಇವತ್ತು ಸುಖ ಅನುಭವಿಸಿದವರು ನಾಳೆ ದುಃಖವನ್ನು ಅನುಭವಿಸ್ತಾರೆ. ಆ ಪ್ರಕಾರ ಒಂದೊಮ್ಮೆ ಚೆನ್ನಾಗಿ ಬಾಳಿ ಬದುಕದಂಥ ವ್ಯಕ್ತಿಗಳು ದುರ್ಭಿಕ್ಷ ಅಂದರೆ ಕಡು ಬಡತನ, ತುಂಬ ಪಾವರ್ಟಿ, ಪೆನ್ಯೂರಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಒಂದು ಮಾತು. ಈ ಥರದ ಒಂದು ಸ್ಟೇಟ್ಗೆ ಇಳಿದುಬಿಟ್ಟರೆ ಅಂದರೆ ಅಂತಹ ಸಂದರ್ಭದಲ್ಲಿ ಯಾರೂ ಹತ್ತಿರ ಬರೋದಿಲ್ಲ. ಅವ್ರಿಗೆ 100 ರೂಪಾಯಿ ಸಹಾಯ ಮಾಡೋದಕ್ಕೂ ಸಹ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರು ಯಾರೂ ಬಂಧು ಬಾಂಧವರಲ್ಲ. ಇದೆಲ್ಲ ಜೀವನದಲ್ಲಿ ಯಾಕೆ ಬರುತ್ತೆ ಅಂತಂದರೆ, ಸಮಯ ನಮಗೆ ಕೊಡತಕ್ಕಂಥ ಪರೀಕ್ಷೆಗಳು. ನಮ್ಮವ್ರು ಯಾರು, ನಮ್ಮವ್ರು ಯಾರಲ್ಲ ಅಂತ ತೋರಿಸ್ಕೊಡೋದಕ್ಕೋಸ್ಕರ ಭಗವಂತನೇ, ಕಾಲವೇ ನಮಗೆ ಕೊಡತಕ್ಕಂಥ ಅಗ್ನಿ ಪರೀಕ್ಷೆ ಆಗಿರುತ್ತೆ ಇವೆಲ್ಲವೂ ಸಹ. ಹಾಗೆ ದುರ್ಭಿಕ್ಷೆ ಶತ್ರು ನಿಗ್ರಹೇ. ಒಂದು ವೇಳೆ ನಾವು ಯಾರಾದರೂ ಶತ್ರುಗಳನ್ನು ನಾವು ಸದೆಬಡಿಯಬೇಕು, ಅವ್ರನ್ನ ನಾವು ಗೆದ್ಕೊಂಡು ಬರಬೇಕು, ಅವ್ರ ಜೊತೆ ಒಂದು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ, ನಿನ್ನ ಜೊತೆ ನಾನು ಬರ್ತೀನಿ ನಡಿ, ಏನಾಗುತ್ತೋ, ಇಲ್ಲ 4 ಏಟು ತಿಂತೀನಿ, ಇಲ್ಲ 4 ಏಟು ಹೊಡಿತೀನಿ ಅಂತ ಎರಡಕ್ಕೂ ಸಿದ್ಧವಾಗಿರ್ತಕ್ಕಂಥವ್ರು ಮಾತ್ರ ನಿಜವಾದ ಬಂಧು ಬಾಂಧವರು, ನಿಜವಾದ ಮಿತ್ರರಾಗಿರ್ತಾರೆ. ಹಾಗೆ ರಾಜದ್ವಾರೆ. ಒಬ್ಬ ತುಂಬ ಹೈಲಿ ಇನ್ಫ್ಲೂಯೆನ್ಷಿಯಲ್ ಆಗಿರ್ತಕ್ಕಂಥ ವ್ಯಕ್ತಿ. ಇವತ್ತಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಮಹಾರಾಜರು, ಚಕ್ರವರ್ತಿಗಳು ಇದ್ದರು. ಇವತ್ತು ಮಂತ್ರಿ ಮಹೋದಯರಿರ್ತಾರೆ, ಮಿನಿಸ್ಟ್ರಿ, MLA ಆಗ್ಬೋದು, MP ಆಗ್ಬೋದು. ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತೀವಿ, ಏನೋ ಒಂದು ಪರ್ಪಸ್ಗೋಸ್ಕರ ಹೋಗಿರ್ತೀವಿ. ಅವ್ರ ಮೂಡ್ ಹೇಗಿರುತ್ತೆ ನಮ್ಗೆ ಗೊತ್ತಿಲ್ಲ, ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಬಾಗಿಲ ಹತ್ರನೇ 3 ಗಂಟೆ ಕಾಯಿಸ್ಬಿಡ್ಬೋದು ನಮಗೆ. ಇಲ್ಲ PA ಕೈನಲ್ಲಿ ಅವ್ರು ಇದ್ದೂ ಇಲ್ಲ ಅಂತ ಹೇಳಿ ಕಳಿಸ್ಬಿಡ್ಬೋದು. ಇಲ್ಲ ಅಂದರೆ ಒಳಗಡೆ ಕರೆದುಬಿಟ್ಟು ನಮಗೆ ಅವಮಾನ ಮಾಡಿ ಕಳಿಸ್ಬಿಡ್ಬೋದು. ಅಥವಾ ನಮ್ಮ ಅಹವಾಲಿಗೆ ಅವರ ಒಂದು ಸಮ್ಮತಿಯನ್ನು ಸಹ ಕೊಡಬಹುದು. ಏನೇ ಆಗಲಿ ನಿನ್ನ ಜೊತೆ ಬರ್ತೀನಿ, ಅವ್ರ ಹತ್ರ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳ್ತಕ್ಕಂಥವನು ನಿಜವಾದಂಥ ಬಾಂಧವ ಆಗಿರ್ತಾನೆ. ಹಾಗೆ ಸ್ಮಶಾನೇಚ. ಸಾವುಗಳಾದಾಗ ಮನೆಯಲ್ಲಿ ಆ ಥರದ ಒಂದು ಸನ್ನಿವೇಶ ಬಂದಾಗ ಜೊತೆಯಲ್ಲಿದ್ದು ಆ ಒಂದು ದುಃಖದಿಂದ ನಮ್ಮನ್ನು ಸಂಪೂರ್ಣವಾಗಿ ಹೊರಗಡೆ ಕರತಕ್ಕಂಥವ್ರು, ಆ ಸಮಯದಲ್ಲಿ ಬೇಕಾದಂಥ ಎಲ್ಲ ಒಂದು ಸಹಕಾರಗಳನ್ನು ಕೊಡ್ತಕ್ಕಂಥವ್ರು ಮಾತ್ರ ನಿಜವಾದ ಬಾಂಧವರಾಗಿರ್ತಾರೆ. ಈ ಎಲ್ಲ ಸನ್ನಿವೇಶಗಳಲ್ಲಿ ನಮ್ಮ ಜೊತೆ ಯಾರು ನಿಂತ್ಕೊಳ್ತಾರೆ, ಯಸ್ತಿಷ್ಠತಿ ಸಬಾಂಧವ ಅಂತ ಹೇಳ್ತಾ ಇದ್ದಾರೆ. ಸ್ವಂತ ಬಂಧು ಬಾಂಧವರು ನಮ್ಮ ಜೀವನದಲ್ಲಿ ಸದಾಕಾಲ ಭಗವಂತನ ಕೃಪೆಯಿಂದ ದೊರಕಲಿ ಅಂತ ಹೇಳೋದು ಈ ಒಂದು ಸುಭಾಷಿತದ ಆಶಯ ಆಗಿರುತ್ತೆ. ಖಂಡಿತ ಗುರುಜಿ, ಒಂದು ಅದ್ಭುತವಾದ ಸುಭಾಷಿತವನ್ನ ತಿಳಿಸಿದ್ರಿ. ಈಗ ಈ ದಿನದ ಪಂಚಾಂಗವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿ ಗುರುಜಿ. ಓಂ ಭೂರ್ಭುವಸ್ಸುವಃ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ
ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಏತೆ ಸಹಸ್ರಮಯಿತಂ ಪಾಶ ಮೃತ್ಯೋ ಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯಾ ಸರ್ವಾನವಯಜಾಮಹೇ ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ ಅಮೃತ ಮೃತ್ಯುಂಜಯಾಯ ನಮಃ ನಮಸ್ಕರೋಮಿ. ಈ ದಿನ ತಾರೀಕು ಜೂನ್ 2, 2025 ಇಸವಿ ಸೋಮವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ. ಸಪ್ತಮಿ ತಿಥಿ ರಾತ್ರಿ 11:56 ಈ ದಿನ ಸೋಮವಾರ. ಮಖಾ ನಕ್ಷತ್ರ ರಾತ್ರಿ 3:22 ಇರುತ್ತೆ. ವ್ಯಾಘಾತ ನಾಮ ಯೋಗ, ಗರಜನಾಮ ಕರ್ಣ. ಸೂರ್ಯೋದಯ ಬೆಳಿಗ್ಗೆ 5:52, ಸೂರ್ಯಾಸ್ತ ಸಾಯಂಕಾಲ 6:42 ಸಂಭವಿಸ್ತಾ ಇದೆ. ಇವತ್ತಿನ ಅಮೃತಗಳಿಗೆ ರಾತ್ರಿ 11:56 ಸರಿಯಾಗಿ ಸಂಭವಿಸ್ತಾ ಇದೆ. ಇನ್ನು ವಿಷಗಳಿಗೆ ಮಧ್ಯಾಹ್ನ 1:57 ಸರಿಯಾಗಿ ಸಂಭವಿಸ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿವಸವನ್ನ ವೃಷಭ ಮಾಸ ತೇದಿ 19 ಅಂತ ಗುರುತಿಸ್ತಾ ಇದ್ದೀವಿ. ರಾಹುಕಾಲ ಬೆಳಿಗ್ಗೆ 7:33 9:09 ಯಮಗಂಡ ಕಾಲ ಬೆಳಿಗ್ಗೆ 10:45 12:21 ಇರುತ್ತೆ. ಇವತ್ತಿನ ವಿಶೇಷ ಆಚರಣೆಗಳಾಗಲಿ, ಹಬ್ಬ ಉತ್ಸವ ಪರ್ವದಿನಗಳಾಗಲಿ ಏನೂ ಸಹ ವಿಶೇಷವಾಗಿ ಕಂಡು ಬರ್ತಾ ಇಲ್ಲ. ಇನ್ನು ಈ ದಿನದ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳು ಸಹ ಯಾವುದೂ ಇಲ್ಲ. ಆದರೆ ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳನ್ನು ನಾವು ನೋಡಿದ್ದಾದಲ್ಲಿ 4ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರ ಪ್ರಯುಕ್ತ ಗಿರಿಜಾ ಕಲ್ಯಾಣೋತ್ಸವವನ್ನು ತುಂಬ ವೈಭವೋಪೇತವಾಗಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಇನ್ನು 5ನೇ ತಾರೀಕು ಬೆಂಗಳೂರಿನ ಇಂದಿರಾನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮೂಲ ಬೃಂದಾವನಕ್ಕೆ ತುಳಸಿ ಅರ್ಚನೆ, ಶ್ರೀನಿವಾಸ ದೇವರಿಗೂ ಸಹ ಅರ್ಚನೆ, ಹಾಗೆ ಮುಖ್ಯಪ್ರಾಣ ದೇವರಿಗೂ ಸಹ ತುಳಸಿ ಅರ್ಚನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು 7ನೇ ತಾರೀಕು ಕುಂಭಕೋಣಂ ಕ್ಷೇತ್ರದಲ್ಲಿ ಚಿತ್ರಾ ನಕ್ಷತ್ರ ಪ್ರಯುಕ್ತ ಯಜ್ಞಭೂವರಾಹ ಹೋಮ, ಈ ಒಂದು ಮಾಸಿಕ ಪೂಜೆಯನ್ನು ಆ ದಿವಸ ನಡೆಸಲಾಗ್ತಾ ಇದೆ. ಈ ಎಲ್ಲ ಪೂಜೆಗಳ ಬಗ್ಗೆ ಈಗಾಗಲೇ ನಾನು ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ದಯವಿಟ್ಟು ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ www.astropuja.com. ಈ ವೆಬ್ಸೈಟ್ಗೆ ನೀವು ಬಂದಿದ್ದಾದಲ್ಲಿ ಈ ಎಲ್ಲ ಪೂಜೆಗಳಿಗೆ ಸಂಬಂಧಪಟ್ಟಂಥ ಪ್ರತ್ಯೇಕವಾದ ಪೇಜ್ ಇರುತ್ತೆ ನಿಮಗೆ. ಆ ಪೇಜ್ ನೀವು ಹೋಗಿದ್ದಾದಲ್ಲಿ ಈ ಪೂಜೆಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಹೇಗೆ ನೋಂದಾವಣೆಯನ್ನು ಮಾಡ್ಕೋಬೇಕು, ಈ ಪೂಜೆಯಲ್ಲಿ ಭಾಗವಹಿಸೋದ್ರಿಂದ ಸಿಗತಕ್ಕಂಥ ಫಲಿತಾಂಶಗಳು ಏನು, ಫಲಾಫಲಗಳು ಏನು, ಎಲ್ಲ ವಿವರಗಳು ಸಹ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಸೊ ಈ ವೆಬ್ಸೈಟನ್ನು ಸಂದರ್ಶಿಸಿ ಹೆಚ್ಚಿನ ವಿವರಗಳಿಗೆ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಮ್ಮ ಸಹಾಯ ಸೇನೆಯ ಒಂದು ಸಂಖ್ಯೆಗಳಿಗೆ ನೀವು ಕರೆಯನ್ನು ಮಾಡಿ ಎಲ್ಲ ಮಾಹಿತಿಯನ್ನು ಸಹ ನಮ್ಮ ತಂಡ ನಿಮಗೆ ಒದಗಿಸಿಕೊಡ್ತಾರೆ. ಇನ್ನು ಇಂದಿನ ಸಂಚಿಕೆಯಲ್ಲಿ ಗುರುಗಳು ಖಿನ್ನತೆಯ ಬಗ್ಗೆ ಮಾತನಾಡ್ತಾರೆ. ಗುರೂಜಿ, ಈ ಖಿನ್ನತೆಗೂ ಹಾಗೂ ಗ್ರಹಗಳಿಗೂ ಇರುವಂತಹ ಸಂಬಂಧ ಏನು ಅಂತ ನೋಡೋದಾದ್ರೆ? ಈ ಒಂದು ಖಿನ್ನತೆ, ಮಾನಸಿಕ ಖಿನ್ನತೆ, ಡಿಪ್ರೆಷನ್ ಅಂತ ಏನು ಕರಿತೀವಿ ನಾವು, ಬಹಳ ವಿಲಕ್ಷಣವಾಗಿರ್ತಕ್ಕಂಥ ಒಂದು ರೋಗ ಇದು ಅಂತ ನಾವು ಹೇಳಬೇಕಾಗತ್ತೆ. ಯಾಕಂದರೆ ಯಾವುದೇ ಒಂದು ರೋಗವನ್ನು ನಾವು ತೆಗೆದುಕೊಂಡಿದ್ದಾದಲ್ಲಿ ವೈದ್ಯಕೀಯವಾಗಿ ಕೆಲವೊಂದು ವಿಚಾರಗಳಿಗೆ ನಾವು ಲಿಂಕ್ ಮಾಡ್ಬೋದು. ನಾವು ಈ ಪ್ರಾಬ್ಲಮಿಂದ ಆಗ್ತಾ ಇದೆ, ಈ ಒಂದು ರೂಟ್ ಕಾಸಿಂದ ಆಗ್ತಾ ಇದೆ ಅನ್ನತಕ್ಕಂಥದ್ದು. ಜ್ಯೋತಿಷ್ಶಾಸ್ತ್ರದ ಆಧಾರದಲ್ಲಿ ಹೇಳಬೇಕು ಅಂತಲೂ ಅಷ್ಟೇ, ನಾವು ಯಾವುದಾದ್ರೂ ಒಂದು ಗ್ರಹವನ್ನು ನಾವು ನಿಖರವಾಗಿ ಅದಕ್ಕೆ ನಾವು ಲಿಂಕ್ ಮಾಡ್ಬೋದು. ನಾವು ಈ ಗ್ರಹದ ಒಂದು ವೀಕ್ನೆಸ್ಸಿಂದ, ದುರ್ಬಲತೆಯಿಂದ ಈ ರೀತಿ ಆಗ್ತಾ ಇದೆ ಅನ್ನತಕ್ಕಂಥದ್ದು. ಆದರೆ ಇದು ಬಹಳ ವಿಶೇಷವಾಗಿರುವಂಥ ಒಂದು ಸಾರ್ವತ್ರಿಕವಾದ ಸಮಸ್ಯೆ ಅಂತ ಹೇಳ್ಬೋದು. ಇದನ್ನು ಪ್ರತಿಯೊಬ್ಬ ವ್ಯಕ್ತಿನೂ ಅಷ್ಟೇ ಜೀವನದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಈ ಒಂದು ಡಿಪ್ರೆಷನ್ ಸ್ಟೇಟ್ನ ದಾಟ್ಕೊಂಡು ಹೋಗಲೇಬೇಕಾಗಿರುತ್ತೆ. ಅದು ತಾತ್ಕಾಲಿಕವಾಗಿರುತ್ತಾ ಅಥವಾ ತುಂಬ ದಿವಸಗಳವರೆಗೂ ಹೋಗುತ್ತಾ ಅನ್ನತಕ್ಕಂಥದ್ದು ಅವರವರ ಒಂದು ಕೆಪಾಸಿಟಿ ಮೇಲೆ, ಅವರವರ ಒಂದು ಗ್ರಹಗತಿಗಳ ಮೇಲೆ ಡಿಪೆಂಡ್ ಆಗುವಂಥ ಒಂದು ವಿಚಾರ ಆಗಿರುತ್ತೆ. ಸೊ ಡಿಪ್ರೆಷನ್ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ 9 ಗ್ರಹಗಳು ಸಹ ಡಿಪ್ರೆಷನ್ಗೆ ಕಾರಣವಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇದು ಬಹಳ ವಿಶೇಷ ಅಂತ ಅನಿಸ್ಬೋದು ನಿಮಗೆ ಕೇಳಿದ್ರೆ. ಯಾಕಂದ್ರೆ ನೋಡಿ, ಈಗ ಡಿಪ್ರೆಷನ್ಗೆ ಕಾರಣಗಳೇನೇನು ಅನ್ನೋದು ನೋಡ್ತಾ ಹೋಗ್ಬೇಕಾಗುತ್ತೆ ನಾವು. ಸೊ ಈಗ ಚಂದ್ರನಿಂದ ಬರ್ತಕ್ಕಂಥ ಡಿಪ್ರೆಷನ್ನೇ ಒಂಥರ ಇರುತ್ತೆ, ಕುಜನಿಂದ ಬರ್ತಕ್ಕಂಥ ಡಿಪ್ರೆಷನ್ನೇ ಒಂಥರ ಇರುತ್ತೆ, ಬುಧನಿಂದ ಬರ್ತಕ್ಕಂಥ ಡಿಪ್ರೆಷನ್ನೇ ಒಂಥರ ಇರುತ್ತೆ. ನಾವು ಇದೆಲ್ಲವನ್ನ ಪ್ರತಿದಿನವೂ ಸಹ ಇವತ್ತಿನಿಂದ ಒಂದು 9 ದಿನಗಳ ಕಾಲ ಕಂಪ್ಲೀಟ್ ಸೀರೀಸ್ ಆಗಿ ನಾವು ರನ್ ಮಾಡ್ತಾ ಇದ್ದೀವಿ. ಮಾನಸಿಕ ಖಿನ್ನತೆಗಳಿಗೆ ನವಗ್ರಹಗಳಿಂದ ಯಾವ ರೀತಿಯ ಸಮಸ್ಯೆಗಳಾಗುತ್ತೆ ಅನ್ನತಕ್ಕಂಥದ್ದು. ಸೊ ಮೊದಲನೇದಾಗಿ ಇವತ್ತಿನ ದಿವಸ ನಾವು ಸೂರ್ಯನೇ ತೆಗೆದುಕೊಳ್ತಾ ಇದ್ದೀವಿ. ಯಾಕಂದ್ರೆ ನವಗ್ರಹಗಳನ್ನ ನಾವು ಕೌಂಟ್ ಮಾಡೋದೇ ಸೂರ್ಯನಿಂದ ಆಗಿರೋದ್ರಿಂದ, ಒಂದು ವೇಳೆ ಸೂರ್ಯ ನೆಗೆಟಿವ್ ಆಗಿ ಪ್ಲೇಸ್ ಆಗಿದ್ರೆ, ಜಾತಕದಲ್ಲಿ ರಾಂಗ್ ಆಗಿ ಪ್ಲೇಸ್ ಆಗಿದ್ರೆ, ಯಾವ್ಯಾವ ಪ್ಲಾನೆಟ್ಸ್ ಜೊತೆಯಲ್ಲಿ ಒಂದು ಕನೆಕ್ಷನ್ ಇದ್ದಾದ ಪಕ್ಷದಲ್ಲಿ ಸೂರ್ಯನಿಗೆ ಖಿನ್ನತೆ ಯಾವ್ಯಾವ ಹಂತದಲ್ಲಿರುತ್ತೆ, ಯಾವ್ಯಾವ ಕಾರಣದಲ್ಲಿ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ನಾವು ಸೂರ್ಯ ಅಂದರೆ ಆತ್ಮಕಾರಕ ಅಂತ ನಾವು ಹೇಳ್ತೀವಿ. ನಾವು ಸೂರ್ಯನ ಏನನ್ನ ತೋರಿಸ್ತಾನೆ ನಮಗೆ ಅಂತಂದರೆ, ನಮ್ಮ ಐಡೆಂಟಿಟಿಯನ್ನು ತೋರಿಸ್ತಾನೆ, ನಮ್ಮ ಈಗೋನ ರೆಪ್ರೆಸೆಂಟ್ ಮಾಡ್ತಾನೆ, ಇನ್ನರ್ ಫೈರ್ ಅಂತ ಹೇಳ್ತೀವಿ ಅದನ್ನು ತೋರಿಸ್ತಾನೆ ಸೂರ್ಯ.
ಐಡೆಂಟಿಟಿ ಅಂದರೆ ನಮ್ಮ ಅಸ್ತಿತ್ವ. ಎಲ್ಲರೂ ಬಯಸ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗ ಅದೇ, ನನಗೆ ಅಂತ ಒಂದು ಸಪರೇಟಾಗಿ ಒಂದು ಐಡೆಂಟಿಟಿ ಇರಬೇಕು, ನಂದು ಅಂತ ಒಂದು ಬ್ರ್ಯಾಂಡ್ ಆಗಬೇಕು, ನಾನು 10 ಜನಗಳು ನಾನು ಸಪರೇಟಾಗಿ ಗುರುತಿಸ್ಕೋಬೇಕು ಅನ್ನತಕ್ಕಂಥದ್ದು. ಈ ಸೂರ್ಯ ಜಾತಕದಲ್ಲಿ ಎಲ್ಲೆಲ್ಲೆಲ್ಲ ಇದ್ದಾಗ ಯಾವ್ಯಾವ ರೀತಿಯಾದ ಸಂಯೋಗಗಳಾದಾಗ ಏನು ಸಮಸ್ಯೆಗಳಾಗುತ್ತೆ ಅನ್ನೋದು ನಾನು ನೋಡೋಣ. ತುಲಾರಾಶಿ ಸೂರ್ಯನಿಗೆ ನೀಚ ಸ್ಥಾನ ಆಗಿರುತ್ತೆ. ಒಂದು ವೇಳೆ ತುಲಾರಾಶಿನಲ್ಲಿ 30 ಡಿಗ್ರಿನಲ್ಲಿ ಫಸ್ಟ್ 10 ಡಿಗ್ರೀಸ್ನಲ್ಲಿ ಸೂರ್ಯ ಇದ್ದಾದ ಪಕ್ಷದಲ್ಲಿ ಲೋ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ ನಾವು. ಅಂದರೆ ಅವ್ರಿಗೆ ಒಂದು ಆತ್ಮವಿಶ್ವಾಸದ ಒಂದು ಕೊರತೆ ಇರುತ್ತೆ, ಒಂದು ಆತ್ಮಗೌರವದ ಒಂದು ಕೊರತೆ ಇರುತ್ತೆ ಅವರಿಗೆ. ಸೊ ಇದರಿಂದ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸದಾಕಾಲ ಇವ್ರಿಗೊಂದು ವ್ಯಾಲಿಡೇಷನ್ ಬೇಕಾಗುತ್ತೆ. ಯಾರೋ ಒಬ್ರು ನೀನು ಮಾಡ್ತೀಯಾ, ನಿನ್ನ ಕೈಲಿ ಸಾಧ್ಯವಾಗುತ್ತೆ, ನೀನು ಮುಂದಕ್ಕೆ ಹೋಗು ಅಂತ ಹೇಳ್ತಾನೇ ಇರಬೇಕಾಗುತ್ತೆ. ಕಾನ್ಸ್ಟೆಂಟಾಗಿ ಯಾರೋ ಒಬ್ರು ಪುಷ್ ಕೊಡಬೇಕಾಗುತ್ತೆ. ಸೊ ಇದರಿಂದ ನರಳುತ್ತಾ ಇರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಸೂರ್ಯ ಮತ್ತು ಚಂದ್ರ ಇಬ್ರು ಒಟ್ಟಿಗೆ ಬಂದಿದ್ದಾದ ಪಕ್ಷದಲ್ಲಿ ಏನಾಗುತ್ತೆ ಅಂತಂದ್ರೆ ಇವರಿಗೆ ಭಾವನಾತ್ಮಕವಾಗಿ ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓವರ್ಫ್ಲೋ ಆಫ್ ಎಮೋಷನ್ಸ್ ಅಂತ ಹೇಳ್ತೀವಿ ನಾವು. ಇದರ ಜೊತೆಯಲ್ಲಿ ಇನ್ಸೆಕ್ಯೂರಿಟಿ, ಈ ಎರಡೂ ಸಮಸ್ಯೆಗಳನ್ನ ಬಾಧಿಸ್ತಾ ಇರುತ್ತೆ. ಯಾವಾಗ ವ್ಯಕ್ತಿಗೆ ತನ್ನ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ವೋ, ಮನಸ್ಸಿನಲ್ಲಿ ಇರತಕ್ಕಂಥದ್ದನ್ನ ಅವರು ಬರವಣಿಗೆನ ಆಶ್ರಯಿಸ್ತಾರೆ. ಇಲ್ಲ ಅಂತಂದ್ರೆ ಟೆಕ್ಸ್ಟಿಂಗ್, ಇವತ್ತಿನ ಕಾಲದಲ್ಲಿ ಟೆಕ್ಸ್ಟ್ ಮೂಲಕ ಮೆಸೇಜ್ ಅನ್ನು ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಇಮೇಲ್ ಜಾಸ್ತಿ ಬಳಸ್ತಾ ಇದ್ರು. ಈ ರೀತಿನೂ ಸಹ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ಲಿಲ್ಲ ಅನ್ನೋ ಸಂದರ್ಭ ಬಂದಿದ್ದಾದಲ್ಲಿ ಅದರ ಡಿಪ್ರೆಷನ್ಗೂ ತುತ್ತಾಗಿ ಹೋಗ್ತಾರೆ. ಸೊ ಈ ಥರದೆಲ್ಲ ಕಾಂಪ್ಲೆಕ್ಸ್ಗಳಿರುತ್ತೆ ಡಿಪ್ರೆಷನ್ಗಳಿಗೆ. ಒಂದಲ್ಲ ಎರಡಲ್ಲ ಕಾರಣಗಳಿರ್ತಕ್ಕಂಥದ್ದು. ಇದು ಸೂರ್ಯನಿಂದ ಆಗತಕ್ಕಂಥ ಸಮಸ್ಯೆಗಳಾಗಿರುತ್ತೆ, ಡಿಪ್ರೆಷನ್ಗೆ ರಿಲೇಟೆಡ್ ಆಗಿರುವಂಥದ್ದು. ಇಂಥವ್ರಿಗೆ ಯಾವ ರೀತಿ ಸೊಲ್ಯೂಷನ್ ಕೊಡ್ಬೇಕು ನಾವು ಅಂತಂದ್ರೆ, ಯಥಾ ಪ್ರಕಾರ ನಮ್ಮ ಒಂದು 5 ರೀತಿಯಾದ ಪರಿಹಾರ ಕ್ರಮಗಳೇನಿದೆ ಅದರಲ್ಲಿ ಒಂದೊಂದಾಗಿ ನಾವು ಇವ್ರನ್ನ ಅಡ್ರೆಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಒನ್ಸ್ ಅಗೈನ್ ಸಮಸ್ಯೆಯ ತೀವ್ರತೆ ಏನಿದೆ ಅಂತ ನೋಡಿಕೊಂಡು ಧ್ಯಾನ ಪರಿಹಾರ ಕೊಡಬೇಕಾ, ದರ್ಶನ ಪರಿಹಾರ ಕೊಡಬೇಕಾ, ದಂಡನ ಪರಿಹಾರ ಕೊಡಬೇಕಾ ಅನ್ನೋದು ನೋಡ್ಕೋಬೇಕಾಗುತ್ತೆ. ಈಗೋಯಿಸ್ಟಿಕ್ ಆಗಿರೋ ಪರ್ಸನ್ಗೆ ನಾವು, ನಾನು ಆಗ್ಲೇ ಹೇಳಿದ್ನಲ್ಲಮ್ಮ, ನೀನು ದಂಡನ ಪರಿಹಾರ ಮಾಡು, ಆ ದೇವಸ್ಥಾನಕ್ಕೆ ಹೋಗು, ಉಪವಾಸ ಮಾಡು ಅಂತ ನೀನ್ ಹೇಳೋದೇನು ಉಪವಾಸ, ನಾನು ಎಷ್ಟು ಉಪವಾಸದಲ್ಲೇ ಇದ್ದೀನಿ ನಾನು ಅಂತಂತಾರೆ ಅವರು. ಅವ್ರು ತಿನ್ನುವುದ್ರೆ ತಿನ್ನೋದಿಲ್ಲ, ಅವ್ರಿಗೆ ನಾವು ದಂಡನ ಪರಿಹಾರ ಕೊಡೋದಕ್ಕೆ ಆಗೋದಿಲ್ಲ. ಬೇರೆ ರೀತಿಯಾದಂಥ ಕೌನ್ಸಿಲಿಂಗ್ ಬೇಕಾಗತ್ತೆ. ಸೊ ಧ್ಯಾನ ಪರಿಹಾರ ಅಂತ ಹೇಳಿದಾಗ ಇಂಥವ್ರಿಗೆ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡತಕ್ಕಂಥದ್ದು, ಸೂರ್ಯಮಂಡಲ ಸವಿತ್ರ ಸ್ತೋತ್ರ ಅಂತ ಒಂದು ಸ್ತೋತ್ರ ಇದೆ, ಸೂರ್ಯಮಂಡಲ ಸ್ತೋತ್ರ ಅನ್ನತಕ್ಕಂಥದ್ದು. ಈ ಸ್ತೋತ್ರವನ್ನು ಪ್ರತಿದಿನ ಕೇಳ್ತಕ್ಕಂಥದ್ದು, ಜೊತೆಗೆ ಗಾಯತ್ರಿ ಮಂತ್ರವನ್ನ ಇವರು ಖುದ್ದಾಗಿ ಇವ್ರು ಹೇಳುವಂಥದ್ದು ಅಥವಾ ಅವ್ರು ಕೇಳ್ತಕ್ಕಂಥದ್ದು. ಇದನ್ನ ಮಾಡೋದ್ರಿಂದ ಬುದ್ಧಿ ಪ್ರಚೋದನೆ ಆಗುತ್ತೆ ಅವ್ರಿಗೆ. ರೈಟ್ ವೇನಲ್ಲಿ ಅವ್ರ ಥಿಂಕಿಂಗ್ ಆಗಲಿ, ಅವರ ಥಾಟ್ ಪ್ರೋಸೆಸ್ ಆಗಲಿ ಎಲ್ಲವೂ ಚಾನಲೈಸ್ ಆಗ್ತಾ ಹೋಗುತ್ತೆ. ಅವರೇ ಅರ್ಥ ಮಾಡ್ಕೊಡ್ತಾರೆ. ಒಂದು ದಿನಕ್ಕೆ ಆಗೋದಿಲ್ಲ, ಅಫ್ಕೋರ್ಸ್ ಇದು ತಿಂಗಳಾನುಗಟ್ಲೆ ನಡೆಯುತ್ತೆ, ವರ್ಷಾನುಗಟ್ಲೆ ನಡೆಯಬಹುದು. ಕೆಲವೊಂದು ಕೇಸ್ಗಳಲ್ಲಿ ನಾವು ಹೇಳೋದಕ್ಕಾಗೋದಿಲ್ಲ. ಅವರ ಟೈಮ್ ಚೆನ್ನಾಗಿದ್ರೆ ಕೆಲವು ವಾರಗಳಲ್ಲಿ ರಿಸಲ್ಟ್ಸ್ ಬರುವಂತ ಸಾಧ್ಯತೆ ಇರುತ್ತೆ. ಬಟ್ ನಿರಂತರವಾಗಿ ಇದನ್ನು ಮಾಡ್ತಾ ಇರಬೇಕು. ಆದಿತ್ಯ ಹೃದಯ, ಸೂರ್ಯಮಂಡಲ ಸ್ತೋತ್ರ, ಗಾಯತ್ರಿ ಮಂತ್ರ ಇದನ್ನ ಪ್ರತಿದಿನ ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ಈ ಡಿಪ್ರೆಷನ್ ಇಂದ, ಸೂರ್ಯನಿಂದ ತುತ್ತಾದಂಥ ಡಿಪ್ರೆಷನ್ ಇಂದ ಹೊರಗಡೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಎರಡನೆಯದು ಧಾರಣ ಪರಿಹಾರ. ಇಂತಹ ವ್ಯಕ್ತಿಗಳಿಗೆ ಏನ್ ಮಾಡ್ಬೇಕು ನಾವು ಅಂತಂದ್ರೆ, ರೂಬಿ ಇರುತ್ತೆ, ಒಂದು ರೂಬಿ ತಗೊಂಡು ನಾವು ಬಂಗಾರದಲ್ಲಿ ಉಂಗುರ ಮಾಡಿಸಿ ಅವ್ರಿಗೆ ಹಾಕ್ಬಿಟ್ರೆ ಖಂಡಿತ ರಿಸಲ್ಟ್ಸ್ ಬರೋದಿಲ್ಲ. ಇವ್ರೇನ್ ಮಾಡ್ಬೇಕು ಅಂದ್ರೆ ರೂಬಿ ಸರ ಹಾಕೋಬೇಕಾಗತ್ತೆ. ಇವರು ಒರಿಜಿನಲ್ ರೂಬಿ ಅಂದ್ರೆ ಮಾಣಿಕ್ಯದ ಒಂದು ಸರವನ್ನ ಇವರು ಕತ್ತಲಿ ಧಾರಣೆಯನ್ನು ಮಾಡ್ಕೋಬೇಕಾಗತ್ತೆ. ಬಟ್ ಇವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಹಾಕದ್ವಿ ಅಂತ ಇಟ್ಕೊಳ್ಳಿ, ಮಾರನೇ ದಿವಸ ಕಿತ್ತು ಬಿಸಾಕ್ಬಿಡ್ತಾರೆ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಒಂದು ತುಂಬಾ ಕಾಸ್ಟ್ಲಿ ಆಗಿರುವಂತ ಒಂದು ರೂಬಿ ಸರ ತಂದು ಅವ್ರಿಗೆ ಹಾಕಿದ್ರೆ ಅವ್ರು ಅದನ್ನ ಕಿತ್ತು ಬಿಸಾಕ್ಬಿಟ್ರೆ ಯಾರಿಗೂ ಏನೂ ಉಪಯೋಗ ಇರೋದಿಲ್ಲ. ಸೊ ಇಂಥವ್ರಿಗೆ ಧಾರಣ ಪರಿಹಾರ 90% ವರ್ಕ್ ಆಗೋದಿಲ್ಲ. ತುಂಬಾ ಕೇರ್ಫುಲ್, ಅವ್ರ ಮೈಂಡ್ ಸೆಟ್ ಏನಿದೆ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಹೋಗ್ಬೇಕಾಗುತ್ತೆ. ಇಂಥವ್ರಿಗೆ ಏನ್ ಮಾಡ್ಬೋದು ನಾವು ಅಂತಂದ್ರೆ, ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಅಂತ ಬರುತ್ತೆ. ಅದನ್ನ ಅವ್ರು ಮಲಗೋ ಜಾಗದಲ್ಲಾಗ್ಲಿ, ಅವ್ರು ಹೆಚ್ಚು ಸಮಯ ಸ್ಪೆಂಡ್ ಮಾಡ್ತಕ್ಕಂಥ ಜಾಗದಲ್ಲಾಗ್ಲಿ ಪ್ಲೇಸ್ಮೆಂಟ್ ಮಾಡಬಹುದು. ಸೊ ಅಲ್ಲಿ ಇಡೋದ್ರಿಂದ ಆ ಕ್ರಿಸ್ಟಲ್ ಒಂದು ಪಾಸಿಟಿವ್ ಎನರ್ಜಿನ ಎಮಿಟ್ ಮಾಡ್ತಾ ಹೋಗುತ್ತೆ. ಅದು ಅವ್ರಿಗೆ ಗ್ರಾಜುಯಲ್ ಆಗಿ ಅವ್ರ ಸರೌಂಡಿಂಗ್ ಅಲ್ಲಿ ಇರತಕ್ಕಂಥ ಎನರ್ಜಿ ಲೆವೆಲ್ಸ್ನ, ಆರಾ ಲೆವೆಲ್ಸ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಈ ತರ ನಾವು ಒಂದು ಟ್ರಿಕಿಯಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಧ್ಯಾನ, ಧಾರಣ, ದಾನ. ಮೂರನೇದು ದಾನ ಏನ್ ಮಾಡಬೇಕು ಅಂತಂದ್ರೆ, ಇಂತಹ ವ್ಯಕ್ತಿಗಳು ಭಾನುವಾರದ ದಿವಸ ಇವರು ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನ ದಾನ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಮಾಣಿಕ್ಯದ ಹರಳನ್ನ ಇವ್ರ ಕೈನಲ್ಲಿ ಯಾರಾದ್ರೂ ಬೇರೆಯವರಿಗೆ ದಾನ ಕೊಡಿಸ್ತಕ್ಕಂಥದ್ದಾಗ್ಲಿ ಇದನ್ನ ಮಾಡಬಹುದು ನಾವು. ಇದರಿಂದ ಶುಭ ಫಲಿತಾಂಶಗಳನ್ನ ಪಡ್ಕೊಳ್ತಾರೆ. ಖಂಡಿತ ಗುರುಜಿ, ಬಹಳಷ್ಟು ಮಾಹಿತಿಗಳನ್ನ ತಿಳಿದುಕೊಂಡ್ವಿ. ಇನ್ನು ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂತ ನಂಬರ್ಸ್ಗೆ ಕಾಲ್ ಮಾಡಿ ಗುರುಜಿ ಹತ್ರ ಮಾತಾಡಿ. ಎಸ್ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಪುಷ್ಪವತಿ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ಹಲೋ, ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಹರಿಹರದಿಂದ ಕಾಲ್ ಮಾಡ್ತಿದ್ದೀವಿ ಮೇಡಮ್. ಓಕೆ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಮಾ. ನಮ್ದ 6/10/60, 1960. ಓಕೆ, ಹುಟ್ಟಿದ ಟೈಮಿಂಗ್ಸ್? ಸೋಮವಾರ ಮಧ್ಯಾಹ್ನ 3:45. 3:45. ಓಕೆ, ಗುರೂಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಹಲೋ ಹಲೋ ಗುರು. ಹಲೋ, ಹೇಳಿಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ, ಏನ್ ಪ್ರಶ್ನೆ ಕೇಳಬೇಕು? ಅದೇ ಒಂದ್ ಸ್ವಲ್ಪ ಸಾಲ ಮಾಡ್ಕೊಂಡು ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗ್ಬೇಕು.
ಸ್ವಂತ ಮನೆ ಮಾಡ್ತಾರ ಇಲ್ಲ ಈ ಅಂತ. ಮೊದಲೇ ಆಗಿದೆಯಾ ಮಗಂದು? ಮದುವೆ ಆಗಿ 2 ಮಕ್ಕಳಾಗಿದೆ, ಒಂದು ಗಂಡು ಒಂದು ಹೆಣ್ಣು. ಸರಿ. ಹ್ಮ್ ನೋಡಿಮ್ಮ, ಇವ್ರಿಗೆ ನಡೀತಾ ಇರುವಂತ ದಶಾಭುಕ್ತಿಗಳನ್ನ ನೋಡಿದ್ರೆ ಇವಾಗ ಗುರು ದಶೆನಲ್ಲಿ ಈಗ ಶುಕ್ರ ಭುಕ್ತಿ ನಡೀತಾ ಇದೆ. 2026 ಮಾರ್ಚ್ ವರೆಗೂ ಸಹ ಶುಕ್ರ ಭುಕ್ತಿ ಇರುತ್ತೆ. ಸೊ ಇವರ ಜನ್ಮ ಲಗ್ನ ನೋಡಿದ್ದಾದಲ್ಲಿ ನಾನು ಮೀನ ಲಗ್ನದಲ್ಲಿ ಜನನ ಆಗಿದೆ. ಕರ್ಮಸ್ಥಾನಾಧಿಪತಿ ಗುರು ಆಗ್ತಾನೆ. ಸೊ ಗುರು ರಾಶಿನಲ್ಲೇ ಶುಕ್ರನ ಜೊತೆನಲ್ಲಿ ಇದ್ದಾನೆ. ಹಾಗಾಗಿ ಒಳ್ಳೆ ಹೆಸರು ಗಳಿಸ್ಕೊಂಡಿದ್ದಾರೆ ಇವರು. ಅವರ ಉದ್ಯೋಗ ಸ್ಥಾನದಲ್ಲಿ ಇವರಿಗೆ ಒಂದು ಗೌರವ, ಒಂದು ಹೆಸರು, ಇವ್ರಿಗೆ ಅದೊಂದು ಪ್ರತ್ಯೇಕವಾದ ಒಂದು ಸ್ಥಾನ ಗಳಿಸ್ಕೊಂಡಿದ್ದಾರೆ. ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಇವರು. ಸೊ ಇವರ ಗುರು ಜೊತೆನಲ್ಲಿ ಶುಕ್ರ ಇರತಕ್ಕಂಥದ್ದು. ಈಗ ನಡೀತಾ ಇರುವಂತಹ ದಶಾಭುಕ್ತಿ ಗುರು ದಶೆನಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಈಗ ಮುಂಬರುವಂತಹ ಒಂದು ರವಿ ಭುಕ್ತಿ ಏನಿದೆ 2026 ಮಾರ್ಚ್ ನಂತರ, ಅದು ಇವ್ರಿಗೆ ಲಗ್ನದಿಂದ ತಗೊಂಡ್ರೆ 6ನೇ ಮನೆ ಅಧಿಪತಿ ಆಗ್ತಾನೆ, ರಾಶಿಯಿಂದ ಸುಖಸ್ಥಾನಾಧಿಪತಿ ಆಗ್ತಾನೆ. ಸೊ ರವಿ ಇವ್ರಿಗೆ ಜಾತಕದಲ್ಲಿ ಲಗ್ನದಿಂದ ಇವ್ರಿಗೆ ಭಾಗ್ಯದಲ್ಲಿ ಕೂತ್ಕೊಂಡಿದ್ದಾನೆ. ಹಾಗಾಗಿ ರವಿ ಭುಕ್ತಿ ಬಂದಾಗ ಒಂದಷ್ಟು ಬದಲಾವಣೆಗಳಾಗುವಂತ ಒಂದು ಸಾಧ್ಯತೆ ಕಾಣಿಸ್ತಾ ಇದೆಯಮ್ಮ. ಧನ್ಯವಾದ ಪುಷ್ಪವತಿ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಂಜುನಾಥ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. 27 ಹಾ 1991. 91. ಓಕೆ. ಹುಟ್ಟಿದ ಟೈಮಿಂಗ್ಸ್ ಮೇಡಮ್ ಬೆಳಗ್ಗೆ ಅಂತೆ. ಟೈಮ್ ಗೊತ್ತಿಲ್ವಾ ಎಕ್ಸಾಕ್ಟ್ ಆಗಿ? ಇಲ್ಲ ಮೇಡಮ್, ಇಲ್ಲ. ಓಕೆ, ಗುರುಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ ಮಂಜುನಾಥ್. ಗುರುಗಳೇ ನಮಸ್ತೆ. ಗುರುಗಳೇ ನಮಸ್ತೆ ಮಂಜುನಾಥ್ ಅವರೇ. ಯಾವ ಊರಲ್ಲಪ್ಪ ಹುಟ್ಟಿರೋದು ನೀವು? ಚಿತ್ರದುರ್ಗ ಹತ್ರ ಹಳ್ಳಿ ಗುರುಗಳೇ. ಚಿತ್ರದುರ್ಗದ ಹತ್ರನಾ? ಗುರುಗಳೇ. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ಗುರುಗಳೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೀನಿ ಗುರುಗಳೇ. ಏನ್ ಕೆಲಸ? ವಿಡಿಯೋ ಎಡಿಟಿಂಗ್ ಗುರುಗಳೇ. ವಿಡಿಯೋ ಎಡಿಟಿಂಗ್ ಮಾಡ್ತೀರಾ? ಆಗ್ಲಿ, ಸಂತೋಷ. ನಿಮ್ ಮನೆ ದೇವ್ರು ಯಾವ್ದು? ಗುರುಗಳೇ ಸೂರ್ಯಲಿಂಗೇಶ್ವರ ಸ್ವಾಮಿ. ಯಾವ್ದಪ್ಪ? ಸೂರ್ಯಲಿಂಗೇಶ್ವರ. ಸರಿ ಸರಿ. ಪ್ರಶ್ನೆ ಕೇಳಿಪ್ಪ ಗುರುಗಳೇ. ಅದೇ ಕೆಲ್ಸದ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ, ಒಂದು ಆ ಕೆಲ್ಸದ ಬಗ್ಗೆ ಕೇಳ್ಬೇಕು, ಮತ್ತೆ ಹಂಗೆ ನಂದು ಮದುವೆ ಬಗ್ಗೆ ಕೇಳ್ಬೇಕು ಗುರುಗಳೇ. ಓಕೆ. ಏನ್ ಕೆಲಸ ಶುರು ಮಾಡಿದೀರಾ? ಗುರುಗಳೇ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ ಗುರುಗಳೇ. ಬೆಂಗಳೂರಲ್ಲ, ಬೇರೆ ಊರಲ್ಲ? ಬೇರೆ ಊರಲ್ಲಿ ಗುರುಗಳೇ. ನಿಮ್ ಹುಟ್ಟೂರಲ್ಲಿ? ಗುರುಗಳೇ. ಆಯ್ತು ನೋಡಿ, ಇವಾಗ ನಿಮ್ಗೆ ಬುಧ ದಶ ಬುಧ ಭುಕ್ತಿ ನಡೀತಾ ಇದೆ. 2025 ಮೇ 27ರಿಂದ ನಿಮ್ಗೆ ಬುಧ ದಶ ಶುರುವಾಗಿದೆ. 27 ಅಕ್ಟೋಬರ್ ವರೆಗೂ ಸಹ ಬುಧ ದಶ ಬುಧ ಭುಕ್ತಿನೇ ನಡೀತಾ ಇರುತ್ತೆ. ಸೊ ಲಗ್ನದ ಪ್ರಕಾರ ತಗೊಂಡ್ರೆ ನಿಮ್ದು ಸಿಂಹ ಲಗ್ನ ಆಗುತ್ತೆ. ಸೊ ಲಗ್ನದಿಂದ ನಿಮ್ಗೆ ಕುಜ ಇರುವಂತಹ ಒಂದು ಪೊಸಿಷನ್ ನಾವು ನೋಡಿದ್ದಲ್ಲಿ ಕುಜ ನಿಮ್ಗೆ ಲಗ್ನದಲ್ಲೇ ಇದ್ದಾನೆ. ಅಂದ್ರೆ ಭೂಮಿ ಕಾರಕನಾದಂತ ಕುಜನ ದೃಷ್ಟಿ ಸುಖ ಸ್ಥಾನದ ಮೇಲಿದೆ ಮತ್ತು ಸಪ್ತಮ ಸ್ಥಾನದ ಮೇಲೆ, ಅಷ್ಟಮ ಸ್ಥಾನದ ಮೇಲಿದೆ. ಕುಜನ ಜೊತೆನಲ್ಲಿ ನಿಮಗೆ ಸೊ ಅನುಕೂಲಕರವಾಗಿ ಕಾಣಿಸ್ತಾ ಇದೆ. ಈಗ ನಡೀತಾ ಇರುವಂತಹ ದಶಾಭುಕ್ತಿಗಳು ಅಷ್ಟೇ ನಿಮಗೆ ಬುಧ ದಶ ಮತ್ತು ಬುಧ ಭುಕ್ತಿ. ಬುಧ ಅಂದ್ರೆ ನಿಮಗೆ ಲಾಭಾಧಿಪತಿ ಧನಾಧಿಪತಿ ಎರಡೂ ಆಗ್ತಾನೆ. ಎರಡೂ ಆಗಿ ಬುಧನ ದಶೆ ಮತ್ತು ಬುಧನ ಭುಕ್ತಿ ನಡೀತಾ ಇದೆ. ಬುಧನ ಪೊಸಿಷನ್ ಕೂಡ ಚೆನ್ನಾಗಿದೆ. ಏನು ಸಮಸ್ಯೆ ಏನಿಲ್ಲ. ಈ ಕೆಲಸ ನಿಮ್ಗೆ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ, ಇಲ್ಲ ಒಳ್ಳೇದಾಗತ್ತೆ. ಧನ್ಯವಾದ ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಗುರೂಜಿ ತಿಳಿಸಿ. ಖಂಡಿತಮ್ಮ. ಇವತ್ತಿನ ದ್ವಾದಶ ರಾಶಿಯ ಫಲಾಫಲಗಳನ್ನು ನಾವು ಗಮನಿಸಿದ್ದಾದಲ್ಲಿ ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಮಖ ನಕ್ಷತ್ರದಲ್ಲಿ ಚಂದ್ರನ ಒಂದು ಸಂಚಾರ, ಕೇತುವಿನ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ರೂ ಸಹ ಈ ಕೇತು ಬಂದು ವೈರಾಗ್ಯಕಾರಕ, ನಿರಾಸಕ್ತಿಕಾರಕನಾಗಿರ್ತಾನೆ. ಅದರಿಂದ ಇವತ್ತಿನ ದಿವಸ ಪಂಚಮದಲ್ಲಿ ಚಂದ್ರ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಮುಖ್ಯವಾದ ಕೆಲಸಗಳಲ್ಲಿ ನಿಮಗೆ ಇವತ್ತು ನಿರಾಸಕ್ತಿ ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಎಸ್ಪೆಷಲಿ ಇವತ್ತು ಇಂಡಿಪೆಂಡೆಂಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಇರ್ತೀರಾ ಅವರೆಲ್ಲರೂ ಅಷ್ಟೇ ನಿಮಗೆ ಬರತಕ್ಕಂಥ ಲಾಭಾಂಶಗಳ ಬಗ್ಗೆ ಸ್ವಲ್ಪ ನೀವು ಅಜಾಗರೂಕತೆಯಿಂದ ಇರುವಂಥ ಸಾಧ್ಯತೆ ಇರುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥ ಒಂದು ದಿವಸ ಇವತ್ತಾಗಿರುತ್ತೆ. ವೃಷಭ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ವೃಷಭ ರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ, ರವಿಯ ಮನೆಯಲ್ಲಿರ್ತಕ್ಕಂಥ ಚಂದ್ರ ಆಗಿರುತ್ತೆ. ಸೊ ಚಂದ್ರ ನಮಗೆ ತೃತೀಯಾಧಿಪತಿಯಾಗಿ ಚತುರ್ಥದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥದ್ದು. ಚಂದ್ರನ ಮೇಲೆ ರಾಹುವಿನ ದೃಷ್ಟಿ ಬಿದ್ದಿರತಕ್ಕಂಥದ್ದು. ಚಂದ್ರನು ರಾಹುವಿನ ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಅಪಾರವಾದಂಥ ಅವಕಾಶಗಳು ಬರುತ್ತೆ ಇವತ್ತಿನ ದಿವಸ.
ಅಪಾರವಾದಂಥ ನಿಮಗೆ ವ್ಯಕ್ತಿಗಳ ಒಂದು ಪರಿಚಯಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸಡನ್ ಆಗಿ ಲೈಮ್ ಲೈಟಿಗೆ ಬಂದ್ಬಿಡ್ತೀರಾ ನೀವು, ಇದ್ದಕ್ಕಿದ್ದ ಹಾಗೆ ಫೇಮಸ್ ಆಗ್ತೀರಾ. ಈ ಥರದ ಹಲವಾರು ಒಂದು ವಿಶೇಷವಾದಂಥ ಅನುಭವಗಳನ್ನು ಇವತ್ತಿನ ದಿವಸ ನೀವು ಪಡ್ಕೊಳ್ತೀರಾ. ಆದರೆ ಇದೆಲ್ಲವನ್ನ ಹ್ಯಾಂಡಲ್ ಮಾಡತಕ್ಕಂಥ ಒಂದು ಮೆಚೂರಿಟಿನೂ ಸಹ ಇವತ್ತು ನೀವು ಬೆಳೆಸ್ಕೋಬೇಕಾಗತ್ತೆ. ನಿಮ್ಮ ಜೊತೆಯಲ್ಲಿ ಒಬ್ಬ ಅನುಭವಿ ವ್ಯಕ್ತಿನ ಇವತ್ತಿನ ದಿವಸ ಇಟ್ಕೊಳ್ಳಿ. ಒಬ್ಬ ಮೆಂಟರ್ ಆಗ್ಬೋದು, ನಿಮ್ಮ ತಂದೆ ಆಗ್ಬೋದು, ದೊಡ್ಡಣ್ಣ ಆಗ್ಬೋದು, ನಿಮ್ಮ ಗುರುಗಳಾಗ್ಬೋದು, ಯಾರಾದರೂ ಒಬ್ಬರು ನಿಮ್ಮ ಜೊತೆಯಲ್ಲಿರಿ. ನಿಮ್ಮನ್ನ ಯಾರಾದರೂ ಪ್ರಶ್ನಿಸಿದಾಗ, ನಿಮ್ಮಿಂದ ಏನಾದರೂ ಉತ್ತರಗಳನ್ನು ನಿರೀಕ್ಷಿಸಿದಾಗ ನಿಮ್ಮ ಪರವಾಗಿ ಅವರು ಮಾತನಾಡಲಿ, ನೀವು ಮಾತನಾಡೋದಕ್ಕೆ ಹೋಗಬೇಡಿ. ಇವತ್ತಿನ ದಿವಸ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿರತಕ್ಕಂಥ ಚಂದ್ರ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲಗಳನ್ನು, ಲಾಭಾಂಶಗಳನ್ನು ಎಲ್ಲವನ್ನೂ ಸಹ ಕೊಡ್ತಾನೆ. ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ ಇವತ್ತಿನ ದಿವಸ. ಜೊತೆಗೆ ಇವತ್ತು ನಿಮ್ಮ ಮನಸ್ಸು ಏನು ಅನ್ನೋದನ್ನು ನಿಮ್ಮ ಜೊತೆಲಿರತಕ್ಕಂಥ ವ್ಯಕ್ತಿಗಳು ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ನಿಜವಾದಂಥ ಒಂದು ಕನ್ಸರ್ನ್ ಅನ್ನತಕ್ಕಂಥದ್ದು ಏನಿದೆ, ಕೇರ್ ಅನ್ನತಕ್ಕಂಥದ್ದು ಏನಿದೆ, ಅದೆಲ್ಲದಕ್ಕೂ ಸಹ ಇವತ್ತು ಅವರಿಂದ ಪ್ರತಿಸ್ಪಂದನೆ ಬರತಕ್ಕಂಥ ದಿವಸ ಆಗಿರುತ್ತೆ. ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ ನಿಮಗೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ರಾಶ್ಯಾಧಿಪತಿಯಾದಂಥ ಚಂದ್ರ ದ್ವಿತೀಯ ಸ್ಥಾನದಲ್ಲಿ ಇವತ್ತು ಸಂಚಾರ ಮಾಡ್ತಾ ಇದ್ದಾನೆ. ಕುಟುಂಬದ ವಾತಾವರಣದಲ್ಲಿ ವಿಶೇಷವಾದ ಬದಲಾವಣೆಗಳು, ವಿಶೇಷವಾದಂಥ ಒಂದು ಡೆವಲಪ್ಮೆಂಟ್ಸ್ ಎಲ್ಲವೂ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಮುಂದಿನ 6 ವಾರಗಳಿಂದ 12 ವಾರಗಳವರೆಗೂ ಸಹ ಏನೇನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅದರ ಬಗ್ಗೆ ತುಂಬ ಒಂದು ಸ್ಟ್ರಾಟಜಿಕ್ ಪ್ಲಾನಿಂಗ್ ಇವತ್ತು ಮಾಡ್ಕೊಳ್ತೀರಾ. ನೀವು ರೂಪುರೇಷೆಗಳನ್ನು ಹಾಕ್ಕೊಳ್ತೀರಾ. ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯೋದಕ್ಕೆ ಒಂದು ಸಂಚಾಲನೆ ಸಿಗುತ್ತೆ ನಿಮಗೆ. ಎಲ್ಲವೂ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ನಿಮಗೆ. ರಾಶಿಯಲ್ಲಿರತಕ್ಕಂಥ ಕುಜ ಮಾತ್ರ ಸ್ವಲ್ಪ ನಿಮ್ಮ ಮನಸ್ಸಿನ ಮೇಲೆ, ಮಾತಿನ ಮೇಲೆ ಹತೋಟಿಯನ್ನು ತಪ್ಪಿಸ್ತಾ ಇರ್ತಾನೆ. ಇದೊಂದು ವಿಚಾರದ ಬಗ್ಗೆ, ಅದರಲ್ಲೂ ನೀಚ ಕುಜ ಆಗಿರೋದ್ರಿಂದ ಇದೊಂದು ವಿಚಾರದ ಬಗ್ಗೆ ಸ್ವಲ್ಪ ಜಾಗೃತಿಯಿಂದ ಇರಿ. ಹಳೆಯ ವಿಷಯಗಳನ್ನ ಯಾವುದನ್ನು ಇವತ್ತು ಕೆದಕೋದಕ್ಕೆ ಹೋಗಬೇಡಿ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇವತ್ತು ರಾಶಿಯಲ್ಲಿರತಕ್ಕಂಥ ಚಂದ್ರ, ಆದರೆ ಆ ಚಂದ್ರನ ಮೇಲೆ ರಾಹುವಿನ ವೀಕ್ಷಣೆ ಬಿದ್ದಿರತಕ್ಕಂಥದ್ದು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ನಮ್ಮ ರಾಶಿಯಲ್ಲಿ ಚಂದ್ರ ಶುಭನಾಗಿದ್ದು, ಉಚ್ಚನಾಗಿದ್ದು, ಬಲಿಷ್ಠನಾಗಿದ್ದರೆ ಸಾಲದು. ಅವನ ಮೇಲೆ ಯಾವ ಗ್ರಹದ ದೃಷ್ಟಿ ಬಿದ್ದಿದೆ ಅನ್ನೋದು ಅಷ್ಟೇ ಮುಖ್ಯವಾಗಿರತಕ್ಕಂಥ ವಿಚಾರ ಆಗಿರುತ್ತೆ. ಸೊ ಒನ್ಸ್ ಅಗೈನ್ ನಿಮಗೆ ಯಾವ ರೀತಿ ಇರುತ್ತೆ ನಿಮ್ಮ ಮನಸ್ಥಿತಿ ಅಂತಂದರೆ, ಬೇಡದೇ ಇರತಕ್ಕಂಥ ವಿಚಾರಗಳ ಒಂದು ಪ್ರಲೋಭನೆಗೆ ಸಿಕ್ಕಾಕೊಳ್ತೀರಾ, ಪ್ರಚೋದನೆಗಳಿಗೆ ಸಿಕ್ಕಾಕೊಳ್ತೀರಾ, ಮತ್ತು ಒಂದು ಶಾರ್ಟ್ ಕಟ್ಗಳನ್ನು ಹುಡುಕೋದಕ್ಕೆ ಹೋಗ್ತೀರಾ ನೀವು ಇವತ್ತಿನ ದಿವಸ. ಇದೆಲ್ಲದರಿಂದ ಸ್ವಲ್ಪ ನೀವು ದೂರ ಇದ್ದಿದ್ದಾದಲ್ಲಿ ನಿಶ್ಚಯವಾಗಿ ಒಳ್ಳೆ ಫಲಿತಾಂಶವನ್ನು ಪಡ್ಕೊಳ್ತೀರಾ. ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಹಾರ ಅಂತಂದರೆ ಇವತ್ತು ರಾಜರಾಜೇಶ್ವರಿ ಕವಚವನ್ನು ಪಾರಾಯಣ ಮಾಡತಕ್ಕಂಥದ್ದು. ಇದನ್ನು ಮಾಡಿ ಶುಭವಾಗುತ್ತೆ ನಿಮಗೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ವ್ಯಯಸ್ಥಾನದಲ್ಲಿರತಕ್ಕಂಥ ಚಂದ್ರ, ಆ ಚಂದ್ರನ ಮೇಲೆ ರಾಹುವಿನ ದೃಷ್ಟಿ ಬಿದ್ದಿರತಕ್ಕಂಥದ್ದು ಎಲ್ಲವೂ ಒಂದು ರೀತಿಯಲ್ಲಿ ಅತಂತ್ರವಾಗಿ ಇವತ್ತು ಕಾಣಿಸ್ತಾ ಇದೆ ನಿಮಗೆ. ಒಂದು ರೀತಿಯಲ್ಲಿ ಇವತ್ತು ಟಾಪ್ಸಿ ಟರ್ವಿ ಅಂತ ಹೇಳ್ತಾರೆ. ಒಂದು ಕ್ಷಣ ನೀವು ಮೇಲಿದ್ದರೆ ಇನ್ನೊಂದು ಕ್ಷಣ ಮತ್ತೆ ಜರ್ರ ಅಂತ ಕೆಳಗಡೆ ಇಳಿದು ಬಿಟ್ಟಿರ್ತೀರಾ. ಇವತ್ತು ಕೆಲಸಗಳಾಗಲಿ, ವೈಯಕ್ತಿಕವಾದಂಥ ಒಂದು ನಿಮ್ಮ ಬಾಂಧವ್ಯಗಳಾಗಲಿ, ಎಮೋಷನ್ಸ್ ಆಗಲಿ, ಎಲ್ಲದರಲ್ಲೂ ಅಷ್ಟೇ ಈ ರೀತಿಯಾದಂಥ ಒಂದು ವೇರಿಯೇಷನ್ಸ್ ಇರುತ್ತೆ. ಏನೇ ಇದ್ದರೂ ಸಹ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ ಒಳಗಡೆ ಎಲ್ಲವೂ ಮತ್ತೆ ನಿಮಗೆ ಸಮಾಧಾನದ ಕಡೆಗೆ ಮುಖ ಮಾಡುತ್ತೆ. ಕಾರಣ 10ನೇ ಮನೆಯಲ್ಲಿರತಕ್ಕಂಥ ಗುರು, ಆ ಗುರುವಿನ ಹೋರ ಪ್ರಾರಂಭ ಆಗ್ತಾ ಇದ್ದ ಹಾಗೆ ಎಲ್ಲವೂ ಕ್ಲಿಯರ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನೀವು ನಿಯಂತ್ರಣದಲ್ಲಿ ಇರಬೇಕು ಇವತ್ತಿನ ದಿವಸ. ತುಲಾರಾಶಿ. ತುಲಾರಾಶಿಯವರಿಗೆ ಲಾಭಸ್ಥಾನದಲ್ಲಿರತಕ್ಕಂಥ ಚಂದ್ರ ಅದ್ಭುತವಾಗಿದೆ, ಏನೂ ತೊಂದರೆ ಇಲ್ಲ. ನಿಮ್ಮ ಫೀಲಿಂಗ್ಸ್ ಆಗಲಿ, ಎಮೋಷನ್ಸ್ ಆಗಲಿ, ನಿಮ್ಮ ಪ್ರಾಫಿಟ್ಸ್ ಆಗಲಿ ಎಲ್ಲವೂ ಅದ್ಭುತವಾಗಿರುತ್ತೆ ಇವತ್ತಿನ ದಿವಸ. ಯಾವುದೇ ರೀತಿಯಾದಂಥ ಸಮಸ್ಯೆ ಕಾಣಿಸೋದಿಲ್ಲ. ಪಂಚಮದಲ್ಲಿರತಕ್ಕಂಥ ರಾಹು ಮಾತ್ರ ಸ್ವಲ್ಪ ಆತಂಕವನ್ನು ಉಂಟು ಮಾಡ್ತಾ ಇರ್ತಾನೆ. ಯಾರಾದರೂ ಇವತ್ತು ಬಹಳ ದಿವಸಗಳಿಂದ ಒಂದು ಮೆಡಿಕೇಷನ್ಸ್ನ ತಗೊಳ್ತಾ ಇರ್ತಕ್ಕಂಥ ವ್ಯಕ್ತಿಗಳು, ಅದರಲ್ಲೂ ಸಹ ಉಸಿರಾಟದ ಸಮಸ್ಯೆ ಇರತಕ್ಕಂಥ ವ್ಯಕ್ತಿಗಳು, ವೀಸಿಂಗ್ ಪ್ರಾಬ್ಲಮ್ ಆಗಲಿ, ಆಸ್ತಮಾ ಪ್ರಾಬ್ಲಮ್ ಆಗಲಿ, ಈ ಥರದ ಸಮಸ್ಯೆಯಿಂದ ನರಳುತ್ತಾ ಇರತಕ್ಕಂಥವ್ರು ಇವತ್ತು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇವತ್ತು ಒಂದು ದಿವಸ ನೀವು ನಿಮ್ಮ ಓಡಾಟಗಳ ಬಗ್ಗೆ ಆಗಲಿ, ನಿಮ್ಮ ಔಷಧಿ ಉಪಚಾರಗಳ ಬಗ್ಗೆ ಆಗಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 10ನೇ ಮನೆಯಲ್ಲಿರತಕ್ಕಂಥ ಚಂದ್ರ, ಕರ್ಮಸ್ಥಾನದಲ್ಲಿ ಚಂದ್ರ, ಅದರಲ್ಲೂ ಸಹ ರವಿಯ ಮನೆಯಲ್ಲಿರತಕ್ಕಂಥದ್ದು. ಇವತ್ತು ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಸ್ಥಾನಮಾನಗಳು ಬೆಳೆಯುವಂಥ ಒಂದು ವಿಶೇಷವಾದ ದಿವಸ. ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಡ್ತಾರೆ ಮತ್ತು ನೀವು ಮಾಡಿರತಕ್ಕಂಥ ಕೆಲಸಗಳಿಗೆ ಸರಿಯಾದಂಥ ಒಂದು ಗುರುತಿಸುವಿಕೆ ಸಿಗತಕ್ಕಂಥದ್ದು. ಎಲ್ಲವೂ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ನಿಮಗೆ. ಅಷ್ಟಮದಲ್ಲಿರತಕ್ಕಂಥ ಗುರು ಮಾತ್ರ ನಿಮಗೆ ಆಗಾಗ ಎಚ್ಚರಿಸ್ತಾನೆ ಇರ್ತಾನೆ. ಹಳೆಯ ತಪ್ಪುಗಳನ್ನು ಇನ್ನೂ ತಿದ್ದುಕೊಂಡಿಲ್ಲ, ಇದನ್ನು ಸ್ವಲ್ಪ ಸರಿ ಮಾಡ್ಕೊ ನೀನು, ಇಲ್ಲದೆ ಹೋದರೆ ಇವತ್ತಲ್ಲ ನಾಳೆ ಪೆನಾಲ್ಟಿ ಕಟ್ಟಲೇಬೇಕಾಗುತ್ತೆ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾನೆ. ಈ ವಿಚಾರದಲ್ಲಿ ಮಾತ್ರ ಸ್ವಲ್ಪ ನೀವು ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಧನುರಾಶಿ. ಧನುರಾಶಿಯವರಿಗೆ ಭಾಗ್ಯದಲ್ಲಿರತಕ್ಕಂಥ ಚಂದ್ರ, ಸಪ್ತಮದಲ್ಲಿರತಕ್ಕಂಥ ಗುರು, 3ನೇ ಮನೆಯಲ್ಲಿರತಕ್ಕಂಥ ರಾಹು ಎಲ್ಲವೂ ಅದ್ಭುತವಾಗಿದೆ, ಏನೂ ತೊಂದರೆ ಏನಿಲ್ಲ ನಿಮಗೆ. ವಿಶೇಷವಾಗಿ ಇವತ್ತು ಕೌನ್ಸಿಲರ್ಸು, ಹೀಲರ್ಸು, ಪಬ್ಲಿಕ್ ಸ್ಪೀಕರ್ಸು ಇವರೆಲ್ಲರೂ ಅಷ್ಟೇ 2 ಪಟ್ಟು 3 ಪಟ್ಟು ಲಾಭಾಂಶಗಳನ್ನು ನೋಡತಕ್ಕಂಥ ದಿವಸವಾಗಿ ಇವತ್ತು ಗೋಚರವಾಗ್ತಾ ಇದೆ. ನಿಮ್ಮ ಮುಂಗೋಪ ಅನ್ನೋ ಒಂದೇ ಒಂದು ಕೆಟ್ಟ ಗುಣವನ್ನು ಇವತ್ತು ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕಾಗತ್ತೆ. ಇದನ್ನು ಒಂದನ್ನು ನೀವು ನಿಭಾಯಿಸಿದ್ದಾದಲ್ಲಿ ಎಲ್ಲವೂ ಜಯ, ಎಲ್ಲವೂ ಶುಭ.
ಮಕರ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ ಅಷ್ಟಮದಲ್ಲಿರತಕ್ಕಂಥ ಚಂದ್ರ ಯಾವಾಗಲೂ ಅಷ್ಟೇ ಡಿಫಿಕಲ್ಟಿಯನ್ನು ಕೊಡ್ತಾನೆ. ಇಲ್ಲಿ ನಿಮಗೆ 8ನೇ ಮನೆಯಲ್ಲಿ ಚಂದ್ರ ಬಂದಾಗ ಹಲವಾರು ರೀತಿಯಾದ ಸಮಸ್ಯೆಗಳನ್ನು ತುಂಬ ಬೇಗ ತರ್ತಾನೆ, ಅಷ್ಟೇ ಬೇಗ ಹೊರಟು ಹೋಗುತ್ತೆ ನಿಮಗೆ. ಆದರೆ ಬಂದಂಥ ಸಮಯದಲ್ಲಿ ನಿಮ್ಮನ್ನು ನೀವು ಸರಿಯಾಗಿ ನಿಭಾಯಿಸ್ಕೊಳ್ಳಿಲ್ಲ ಅಂತಂದರೆ ಆನ್ಸರಬಲ್ ಆಗಿ ಇಲ್ಲದೆ ಹೋದ ಪಕ್ಷದಲ್ಲಿ ತೊಂದರೆಗಳಾಗ್ತಾ ಹೋಗುತ್ತೆ. ನೀವು ತಪ್ಪು ಮಾಡಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಆದರೂ ಸಹ ಇವತ್ತು ನಿಮ್ಮನ್ನು ಪ್ರಶ್ನಿಸ್ತಾರೆ ಒಂದಷ್ಟು ಜನ. ಅದಕ್ಕೆ ಉತ್ತರವನ್ನು ಸರಿಯಾದ ದಾಖಲಾತಿಗಳ ಮೂಲಕ ಕೊಡಬೇಕಾದಂಥ ದಿವಸ ಇವತ್ತಾಗಿರುತ್ತೆ. ಎಷ್ಟೋ ಬಾರಿ ಹೇಳ್ತೀನಿ ಮೌನದಿಂದ ಉತ್ತರ ಕೊಡಿ, ಎಷ್ಟೋ ಬಾರಿ ನಾನು ಹೇಳ್ತಾ ಇರ್ತೀನಿ ನಿಮಗೆ 2 ದಿವಸ ಸುಮ್ಮನೆ ಇದ್ಬಿಡಿ, ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಟ್ಟು. ಇವತ್ತು ಆ ರೀತಿಯಾದಂಥ ಸ್ಟ್ರಾಟಜಿ ನಿಮಗೆ ವರ್ಕೌಟ್ ಆಗೋದಿಲ್ಲ. ಇವತ್ತು ಎಲ್ಲದಕ್ಕೂ ಅಂಕಿ ಅಂಶಗಳು ದಾಖಲಾತಿಗಳನ್ನ ಇಟ್ಕೊಂಡಿರಿ, ಅದನ್ನು ಪ್ರಶ್ನಿಸ್ತಕ್ಕಂಥ ವ್ಯಕ್ತಿಗಳು ಬರ್ತಾರೆ, ಅದನ್ನು ಅವರು ಮುಂದೆ ಇಡಿ, ಸೈಲೆಂಟ್ ಆಗ್ತಾರೆ. ಕುಂಭರಾಶಿಯವರಿಗೆ ಸಪ್ತಮದಲ್ಲಿರತಕ್ಕಂಥ ಚಂದ್ರ, ರಾಶಿಯಲ್ಲಿರತಕ್ಕಂಥ ರಾಹು ಚಂದ್ರರ ಪರಸ್ಪರ ವೀಕ್ಷಣೆ ಇನ್ನಷ್ಟು ನಿಮಗೆ ಸಮಸ್ಯೆಗಳನ್ನು ಒಡ್ಡತಕ್ಕಂಥದ್ದು, ನಿಮಗೆ ಒಂದು ನೈಜತೆಯಿಂದ ರಿಯಾಲಿಟಿಯಿಂದ ದೂರ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ಇರುತ್ತೆ. ಸೊ ಹಾಗಾಗಿ ಯಾರೋ ಏನೋ ಹೇಳ್ತಾರೆ, ಅದರಿಂದ ನಿಮಗೆ ಲಾಭ ಆಗೋಗುತ್ತೆ, ಇದರಿಂದ ಅನುಕೂಲ ಆಗುತ್ತೆ, ತುಂಬ ಬೇಗ ನೀವು ಬೆಳೆದು ಬಿಡ್ತೀರಾ. ಹೈನುಗಾರಿಕೆ ಮಾಡಿಬಿಡಿ, ಇನ್ನೊಂದನ್ನು ಮಾಡಿಬಿಡಿ, ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿಬಿಡಿ ಅಂತೆಲ್ಲ ಹೇಳ್ತಾರೆ. ಎಲ್ಲದರಲ್ಲೂ ಕಷ್ಟ ನಷ್ಟಗಳಿದ್ದೇ ಇರುತ್ತೆ, ಯಾವುದು ಸುಲಭವಾಗಿ ಆಗ್ತಕ್ಕಂಥದ್ದಲ್ಲ. ಅದು ನಿಮಗೆ ಆಗ ಬರುತ್ತಾ, ನಿಮಗೆ ಅದರ ಅನುಭವ ಇದೆಯಾ, ನೀವು ಅದನ್ನು ನಿಭಾಯಿಸಬಲ್ಲರಾ, ನಿಮ್ಮ ಪರ್ಸನಲ್ ಇನ್ವಾಲ್ವ್ಮೆಂಟ್ ಇದೆಯಾ, ಇದೆಲ್ಲವನ್ನು ನೀವು ಒಂದ್ಸಾರಿ ಪ್ರಶ್ನೆ ಮಾಡಿಕೊಂಡು ನಂತರ ಕೈ ಹಾಕಬೇಕಾಗಿರ್ತಕ್ಕಂಥ ದಿವಸ ಆಗಿರುತ್ತೆ. ಸುಮ್ಮನೆ ಯಾರನ್ನೋ ನಂಬಿ ಇವತ್ತು ನೀವು ಕೈನಲ್ಲಿ ದುಡ್ಡು ಕೊಟ್ಟಿದ್ದಾದಲ್ಲಿ ಕಷ್ಟ ನಷ್ಟ ಗಟ್ಟಿಟ್ಟ ಬುತ್ತಿ ಆಗಿರುತ್ತೆ, ಜಾಗ್ರತೆ ಇರಲಿ. ಕೊನೆಯದಾಗಿ ಮೀನರಾಶಿನವರಿಗೆ 6ಠ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ, ವ್ಯಯದಲ್ಲಿರತಕ್ಕಂಥ ರಾಹು, ಅದೇ ಪ್ರಕಾರ 6ನೇ ಮನೆಯಲ್ಲಿರ್ತಕ್ಕಂಥ ಕೇತು ಸಹ ಇಲ್ಲೇ ಇರ್ತಾನೆ. ನಿಮಗೆ ವಿಶೇಷವಾದಂಥ ಒಂದು ಅನುಕೂಲಗಳಾಗ್ತಕ್ಕಂಥ ಒಂದು ಸನ್ನಿವೇಶ ಇವತ್ತಿನ ದಿವಸ ಇರುತ್ತೆ. ಇವತ್ತು ಪುಟ್ಟ ಮಕ್ಕಳಿಂದ ನಿಮಗೆ ಅನುಕೂಲಗಳಾಗ್ತಕ್ಕಂಥದ್ದು, ಬಾಲಕಿಯರಿಂದ ವಿಶೇಷವಾದ ರೂಪದಲ್ಲಿ ನಿಮಗೆ ಅನುಕೂಲ ಆಗ್ತಕ್ಕಂಥದ್ದು. ಯಾರು ಆ ಬಾಲಕ ಅಂತಂದರೆ ಮಹಾಗಣಪತಿ ಆ ರೂಪದಲ್ಲಿ ಬಂದಿರ್ತಾನೆ, ನಿಮಗೆ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಮಗು ಅಂತ ನೀವು ಅನ್ಕೊಂಡಿರ್ತೀರ, ಆದರೆ ಅಗೋಚರವಾದ ರೂಪದಲ್ಲಿ ಮಹಾಗಣಪತಿ ಬಂದು ನಿಮ್ಮನ್ನು ಕಾಪಾಡಿರ್ತಾನೆ. ಕಾರಣ ಏನಂತಂದರೆ ನೀವು ಗಣಪತಿಗೆ ಮಾಡಿರ್ತಕ್ಕಂಥ ಆರಾಧನೆ, ನೀವು ನಡ್ಕೊಂಡಿರ್ತಕ್ಕಂಥ ಒಂದು ಭಕ್ತಿನೇ ಆಗಿರುತ್ತೆ. ಇದು ನಿಮ್ಮನ್ನು ಕಾಪಾಡುತ್ತೆ. ಸದಾಕಾಲ ನೀವು ಗಣಪತಿ ಆರಾಧನೆಯನ್ನು ಮಾಡಿ ಮುಂದುವರಿಸಿ, ಎಲ್ಲವೂ ಶುಭವಾಗುತ್ತೆ ನಿಮಗೆ. ಖಂಡಿತ ಗುರುಜಿ. ಇನ್ನೂ ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದಗಳು ಗುರುಜಿ. ನಮಸ್ಕಾರಮ್ಮ. ಭದ್ರಂ ಕಲ್ಯಾಣಂ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಪಂಚಾಂಗ, ರಾಶಿ ಭವಿಷ್ಯ, ಇದರ ಜೊತೆಗೆ ಸೂರ್ಯನಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳನ್ನು ಗುರೂಜಿಯವರು ತಿಳಿಸಿದ್ರು. ಇನ್ನು ನಾಳಿನ ಸಂಚಿಕೆಯಲ್ಲಿ ಚಂದ್ರನಿಂದ ಉಂಟಾಗುವಂತಹ ಖಿನ್ನತೆ ಹಾಗೂ ಅದಕ್ಕೆ ಪರಿಹಾರಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.